ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಹೈಡ್ರೋಕಾರ್ಬನ್ಗಳು ಮತ್ತು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನೋಡ್ತಾ ಹೋಗೋಣ. ಹೈಡ್ರೋಕಾರ್ಬನ್ಗಳು ಹೈಡ್ರೋಜನ್ ಮತ್ತು ಕಾರ್ಬನ್ ಪರಮಾಣುಗಳನ್ನು ಮಾತ್ರ ಒಳಗೊಂಡ ದ್ವಿಧಾತು ಸಂಯುಕ್ತಗಳು ಆಗಿವೆ. ಹೈಡ್ರೋಕಾರ್ಬನ್ಗಳು ಹೈಡ್ರೋಜನ್ ಮತ್ತು ಕಾರ್ಬನ್ ಪರಮಾಣುಗಳನ್ನು ಮಾತ್ರ ಒಳಗೊಂಡ ದ್ವಿಧಾತು ಸಂಯುಕ್ತಗಳು ಆಗಿವೆ. ಹೈಡ್ರೋಕಾರ್ಬನ್ಗಳು ಅನಿಲಗಳಾಗಿರಬಹುದು, ಉದಾಹರಣೆಗೆ ಮಿಥೇನ್ ಮತ್ತು ಪ್ರೋಪೇನ್. ದ್ರವಗಳಾಗಿರಬಹುದು, ಹೈಡ್ರೋಕಾರ್ಬನ್ಗಳು ದ್ರವಗಳಾಗಿರಬಹುದು, ಉದಾಹರಣೆಗೆ ಹೆಕ್ಸೇನ್ ಮತ್ತು ಬೆಂಜೀನ್. ಹೈಡ್ರೋಕಾರ್ಬನ್ಗಳು ಕಡಿಮೆ ದ್ರವಣ ಬಿಂದುವಿರುವ ಘನಗಳಾಗಿರಬಹುದು, ಉದಾಹರಣೆಗೆ ಪ್ಯಾರಾಫಿನ್ ಮೇಣ ಮತ್ತು ನ್ಯಾಪ್ಥಲೀನ್. ಹೈಡ್ರೋಕಾರ್ಬನ್ಗಳು ಪಾಲಿಮರ್ಗಳಾಗಿರಬಹುದು, ಉದಾಹರಣೆಗೆ ಪಾಲಿಇಥಿಲೀನ್, ಪಾಲಿಪ್ರೊಪೈಲೀನ್ ಮತ್ತು ಪಾಲಿಸ್ಟೈರಲೀನ್. ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಮಿಥೇನ್. ಜೌಗು ಅನಿಲ ಎಂದು ಮಿಥೇನನ್ನು ಕರೆಯಲಾಗುತ್ತೆ. ಜೌಗು ಅನಿಲ ಯಾವುದು ಅಂತ ಪ್ರಶ್ನೆ ಬಂದರೆ ಅದು ಮಿಥೇನ್ ಆಗಿರುತ್ತೆ. ಭತ್ತದ ಗದ್ದೆಯಲ್ಲಿ ಭತ್ತದ ಪೈರು ಕೊಳೆಯುವಾಗ ಬಿಡುಗಡೆಯಾಗುವ ಅನಿಲ ಮಿಥೇನ್. ಭತ್ತದ ಗದ್ದೆಯಲ್ಲಿ ಭತ್ತದ ಪೈರು ಕೊಳೆಯುವಾಗ ಬಿಡುಗಡೆಯಾಗುವ ಅನಿಲ ಮಿಥೇನ್. ಗಣಿಗಳಲ್ಲಿ ಪದೇ ಪದೇ ಬೆಂಕಿ ಅನಾಹುತಗಳು ಉಂಟಾಗಲು ಕಾರಣ ಮಿಥೇನ್ ಮತ್ತು ಗಾಳಿ. ಗಣಿಗಳಲ್ಲಿ ಪದೇ ಪದೇ ಬೆಂಕಿ ಅನಾಹುತಗಳು ಉಂಟಾಗಲು ಕಾರಣ ಮಿಥೇನ್ ಮತ್ತು ಗಾಳಿ. ಸಿಎನ್ಜಿಯ ಘಟಕಗಳು ಮಿಥೇನ್ ಮತ್ತು ಈಥೇನ್. ಸಿಎನ್ಜಿಯ ಘಟಕಗಳು ಮಿಥೇನ್ ಮತ್ತು ಈಥೇನ್. ಸಿಎನ್ಜಿಯನ್ನು ಮೊದಲು ಬಳಸಿದ ನಗರ ದೆಹಲಿ. ಗೋಬರ್ ಗ್ಯಾಸ್ನಲ್ಲಿರುವ ಘಟಕ ಮಿಥೇನ್. ಎಲ್ಪಿಜಿಯ ಮುಖ್ಯ ಘಟಕ ಬ್ಯೂಟೇನ್. ಎಲ್ಪಿಜಿಯ ಸೋರುವಿಕೆಯನ್ನು ಪತ್ತೆಹಚ್ಚಲು ಬಳಸುವ ಸಂಯುಕ್ತ ವಸ್ತು ಈಥೇಲ್ ಮರ್ಕ್ಯಾಪ್ಟನ್. ಮಿಥೇನನ್ನು ಜೌಗು ಅನಿಲ ಎಂದು ಕರೆಯಲು ಕಾರಣ ಏನು? ಮಿಥೇನನ್ನು ಜೌಗು ಅನಿಲ ಎಂದು ಕರೆಯಲು ಕಾರಣ ಏನು? ಜೌಗು ನೆಲದಲ್ಲಿ ಬ್ಯಾಕ್ಟೀರಿಯಾಗಳು ಸಸ್ಯಕಾಯವನ್ನು ವಿಘಟಿಸುವ ಮೂಲಕ ಮಿಥೇನ್ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಮಿಥೇನನ್ನು ಜೌಗು ಅನಿಲ ಎಂದು ಕರೆಯಲಾಗುತ್ತದೆ. ಪೆಟ್ರೋಲಿಯಂ ಹಲವಾರು ಹೈಡ್ರೋಕಾರ್ಬನ್ಗಳ ಮಿಶ್ರಣವಾಗಿದೆ. ಪೆಟ್ರೋಲಿಯಂ ಹಲವಾರು ಹೈಡ್ರೋಕಾರ್ಬನ್ಗಳ ಮಿಶ್ರಣವಾಗಿದೆ. ವಾಹನಗಳಿಂದ ಬಿಡುಗಡೆಯಾಗುವ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣವನ್ನು ನಿರ್ಧರಿಸಲು ಬಳಸುವ ಪರೀಕ್ಷೆ ಎಮಿಷನ್ ಟೆಸ್ಟ್ ಪರೀಕ್ಷೆ. ಎಮಿಷನ್ ಟೆಸ್ಟ್. ವಾಹನಗಳಿಂದ ಬಿಡುಗಡೆಯಾಗುವ ಕಾರ್ಬನ್ ಮೊನಾಕ್ಸೈಡ್ನ ಪ್ರಮಾಣವನ್ನು ನಿರ್ಧರಿಸಲು ಬಳಸುವ ಪರೀಕ್ಷೆ ಎಮಿಷನ್ ಟೆಸ್ಟ್. ಹೈಡ್ರೋಕಾರ್ಬನ್ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನುಸಿ ಉಂಡೆಗಳ ಅಥವಾ ನುಸಿ ಗುಳಿಗೆಗಳ ಇನ್ನೊಂದು ಹೆಸರು ನ್ಯಾಪ್ಥಲೀನ್. ನುಸಿ ಉಂಡೆಗಳ ಇನ್ನೊಂದು ಹೆಸರು ನ್ಯಾಪ್ಥಲೀನ್. ಜೈವಿಕ ಅನಿಲ ಎಂಬುದು ಇದರ ಒಂದು ಸಂಯುಕ್ತವಾಗಿದೆ. ಜೈವಿಕ ಅನಿಲ ಎಂಬುದು ಇದರ ಒಂದು ಸಂಯುಕ್ತವಾಗಿದೆ. ಮಿಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್. ಮಿಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್. ಅಡುಗೆ ಅನಿಲ ಎಲ್ಪಿಜಿ ಯಾವುದರ ಮಿಶ್ರಣವಾಗಿದೆ? ಎಲ್ಪಿಜಿ ಯಾವುದರ ಮಿಶ್ರಣವಾಗಿದೆ? ಬ್ಯೂಟೇನ್ ಮತ್ತು ಪ್ರೋಪೈನ್. ಬ್ಯೂಟೇನ್ ಮತ್ತು ಪ್ರೋಪೈನ್. ಈ ಕೆಳಗಿನವುಗಳಲ್ಲಿ ಯಾವ ಬಗೆಯ ಕಲ್ಲಿದ್ದಲು ಉಳಿದವುಗಳಿಗಿಂತ ಶೇಕಡಾವಾರು ಅತ್ಯಧಿಕ ಇಂಗಾಲವನ್ನು ಹೊಂದಿದೆ, ಅತ್ಯಧಿಕ ಕಾರ್ಬನ್ವನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಥ್ರಸೈಟ್. ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಸ್ ಇರುತ್ತದೆ? ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಸ್ ಇರುತ್ತದೆ? ಅಸಿಟೋನ್ ಎಂಬ ಸಂಯುಕ್ತ ವಸ್ತು ಇರುತ್ತದೆ. ನೀರಿನ ಟ್ಯಾಂಕ್ ತೊಳೆಯಲು ಒಬ್ಬ ಕೆಲಸಗಾರನು ಬಿಳಿಯ ಬಣ್ಣದ ಪುಡಿಯೊಂದನ್ನು ಬಳಸಿದನು. ಅದು ಕ್ಲೋರಿನ್ನ ವಾಸನೆಯಿಂದ ಕೂಡಿತ್ತು. ಹಾಗಾದರೆ ಆ ಪೌಡರ್ನ ಹೆಸರೇನು? ನೀರಿನ ಟ್ಯಾಂಕ್ ತೊಳೆಯಲು ಒಬ್ಬ ಕೆಲಸಗಾರ ಬಿಳಿ ಬಣ್ಣದ ಪುಡಿಯೊಂದನ್ನು ಬಳಸ್ತಾನೆ. ಅದು ಕ್ಲೋರಿನ್ನ ವಾಸನೆಯಿಂದ ಕೂಡಿರ್ತದೆ. ಹಾಗಾದರೆ ಆ ಪೌಡರ್ನ ಹೆಸರೇನು ಅಂತ ಇದೆ? ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್. ಈ ಕೆಳಗಿನವುಗಳಲ್ಲಿ ಘನ ಲೂಬ್ರಿಕೆಂಟ್ಸ್ ಯಾವುದು?
ಈ ಕೆಳಗಿನವುಗಳಲ್ಲಿ ಘನ ಲೂಬ್ರಿಕೆಂಟ್ಸ್ ಯಾವುದು? ಗ್ರಾಫೈಟ್. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿ ಉತ್ಪಾದಿಸುವ ಬಟ್ಟೆ ಯಾವುದು? ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿ ಉತ್ಪಾದಿಸುವ ಬಟ್ಟೆ ಯಾವುದು? ಟರಿಲಿನ್. ಸ್ವಚ್ಛಗೊಳಿಸುವ ಗುಣಧರ್ಮಗಳನ್ನು ಹೊಂದಿರುವುದಲ್ಲದೆ ಗಡಸು ನೀರಿನಲ್ಲಿಯೂ ಹೆಚ್ಚು ನೊರೆ ನೀಡುವ ವಸ್ತುಗಳು ಯಾವುವು? ಡಿಟರ್ಜೆಂಟ್ಗಳು. ಸ್ವಚ್ಛಗೊಳಿಸುವ ಗುಣಧರ್ಮಗಳನ್ನು ಹೊಂದಿರುವುದಲ್ಲದೆ ಗಡಸು ನೀರಿನಲ್ಲಿಯೂ ಹೆಚ್ಚು ನೊರೆ ನೀಡುವ ವಸ್ತು ಡಿಟರ್ಜೆಂಟ್ಗಳು. ಬಟ್ಟೆ ಸಾಬೂನಿನ ಉತ್ಪಾದನೆಯಲ್ಲಿ ಕ್ಷಾರವನ್ನು ಏಕೆ ಉಪಯೋಗಿಸಲಾಗುತ್ತದೆ? ಬಟ್ಟೆ ಸಾಬೂನಿನ ಉತ್ಪಾದನೆಯಲ್ಲಿ ಕ್ಷಾರವನ್ನು ಏಕೆ ಉಪಯೋಗಿಸಲಾಗುತ್ತದೆ? ನೀರು ಎಣ್ಣೆ ನಡುವೆ ಅಂತರ್ಮುಖಿ ಸೆಳೆತವನ್ನು ಅಧಿಕಗೊಳಿಸಲು. ಬಟ್ಟೆ ಸಾಬೂನಿನ ಉತ್ಪಾದನೆಯಲ್ಲಿ ಕ್ಷಾರವನ್ನು ಏಕೆ ಉತ್ಪಾದಿಸಲಾಗುತ್ತದೆ ಅಂತ ಅಂದರೆ ನೀರು ಮತ್ತು ಎಣ್ಣೆ ನಡುವೆ ಅಂತರ್ಮುಖಿ ಸೆಳೆತವನ್ನು ಅಧಿಕಗೊಳಿಸಲು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಆಮ್ಲಗಳು ದ್ರಾವಣದ ಸ್ಥಿತಿಯಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉಂಟುಮಾಡುವ ಹುಳಿ ರುಚಿಯನ್ನು ಹೊಂದಿರುವ ಹಾಗೂ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುವ ವಸ್ತುಗಳಿಗೆ ಆಮ್ಲಗಳು ಎಂದು ಕರೆಯಲಾಗುತ್ತದೆ. ಆಮ್ಲಗಳಿಗೆ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಹಾಗೂ ಇನ್ನು ಮುಂತಾದವುಗಳು. ಆಮ್ಲಗಳು ದೊರೆಯುವಿಕೆಗೆ ಅನುಗುಣವಾಗಿ ಎರಡು ವಿಧಗಳಿವೆ. ಅಂದರೆ ಒಂದು ವಸ್ತುವಿನಲ್ಲಿ ಆಮ್ಲದ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿದೆ ಅಂದರೆ ದೊರೆಯುವಿಕೆಗೆ ಅನುಗುಣವಾಗಿ ಎರಡು ವಿಧದಲ್ಲಿ ಆಮ್ಲಗಳನ್ನು ಗುರುತಿಸಬಹುದಾಗಿದೆ. ನಿರವಯವ ಆಮ್ಲಗಳು ಮತ್ತು ಸಾವಯವ ಆಮ್ಲಗಳು. ನಿರವಯವ ಆಮ್ಲಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಸ್ ಆಮ್ಲ, ನೈಟ್ರಿಕ್ ಆಮ್ಲ ಹಾಗೂ ಕಾರ್ಬಾನಿಕ್ ಆಮ್ಲ. ಇನ್ನು ಸಾವಯವ ಆಮ್ಲಗಳಲ್ಲಿ ಸಿಟ್ರಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಅಸಿಟಿಕ್ ಆಮ್ಲ ಹಾಗೂ ಆಸ್ಕಾರ್ಬಿಕ್ ಆಮ್ಲ. ಇನ್ನು ಅಯಾನುಗಳ ಸಾರತೆಗೆ ಅನುಗುಣವಾಗಿ ಆಮ್ಲಗಳಲ್ಲಿ ಎರಡು ವಿಧಗಳಿವೆ. ಅಯಾನುಗಳ ಸಾರತೆಗೆ ಅನುಗುಣವಾಗಿ ಆಮ್ಲಗಳಲ್ಲಿ ಎರಡು ವಿಧಗಳಿವೆ. ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳು. ಈ ಪ್ರಬಲ ಆಮ್ಲಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಕಾರ್ಬಾನಿಕ್ ಆಮ್ಲ, ಹೈಡ್ರೋಅಯೋಡಿಕ್ ಆಮ್ಲ, ಪರ್ಕ್ಲೋರಿಕ್ ಆಮ್ಲ. ದುರ್ಬಲ ಆಮ್ಲಗಳಲ್ಲಿ ಸಲ್ಫ್ಯೂರಸ್ ಆಮ್ಲ, ಅಸಿಟಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಆಸ್ಕಾರ್ಬಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಸ್ಯಾಲಿಸಿಲಿಕ್ ಆಮ್ಲ, ಬೆಂಜೋಯಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಆಮ್ಲಗಳ ಗುಣಗಳು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಆಮ್ಲಗಳು ದ್ರಾವಣ ರೂಪದಲ್ಲಿ ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಆಮ್ಲಗಳು ನೀರಿನ ರೂಪದಲ್ಲಿದ್ದಾಗ ಉತ್ತಮ ವಿದ್ಯುತ್ ವಾಹಕಗಳಾಗಿರುತ್ತವೆ. ನೀರಿನಲ್ಲಿ ಸುಲಭವಾಗಿ ವಿಲೀನವಾಗುತ್ತವೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಸಾಮಾನ್ಯವಾಗಿ ಕೊರೆತದ ಗುಣ ಹೊಂದಿರುತ್ತದೆ. ಹಾಗೆಯೇ ಆಮ್ಲಗಳ pH ಮೌಲ್ಯ 0 ಯಿಂದ 7 ರವರೆಗೆ ಇರುತ್ತದೆ. ಆಮ್ಲಗಳ ಉಪಯೋಗಗಳು. ಆಮ್ಲಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ನೋಡ್ತಾ ಹೋಗೋಣ. ಆಹಾರ ಸಂರಕ್ಷಣೆಗೆ ಸಿಟ್ರಿಕ್ ಆಮ್ಲವನ್ನು ಉಪಯೋಗ ಮಾಡಲಾಗ್ತದೆ. ಬಟ್ಟೆಯ ಮೇಲಿನ ಕಲೆಗಳನ್ನು ತೆಗೆಯಲು ಆಕ್ಸಾಲಿಕ್ ಆಮ್ಲವನ್ನು ಉಪಯೋಗ ಮಾಡಲಾಗ್ತದೆ. ತಂಪು ಪಾನೀಯಗಳ ತಯಾರಿಕೆಗೆ ಕಾರ್ಬೋನಿಕ್ ಆಮ್ಲ, ಬೇಕಿಂಗ್ ಪೌಡರ್ ತಯಾರಿಕೆಗೆ ಟಾರ್ಟಾರಿಕ್ ಆಮ್ಲ, ಲೋಹಗಳನ್ನು ಸ್ವಚ್ಛಗೊಳಿಸಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಕೆ ಮಾಡಲಾಗ್ತದೆ. ಗೊಬ್ಬರಗಳ ತಯಾರಿಕೆ, ಸ್ಫೋಟಕಗಳ ತಯಾರಿಕೆಗೆ ಟ್ರೈನೈಟ್ರೇಟ್ ಆಮ್ಲವನ್ನು ಉಪಯೋಗ ಮಾಡಲಾಗ್ತದೆ. ಚರ್ಮವನ್ನು ಹದ ಮಾಡಲು, ಕಲಬೆರಕೆಯನ್ನು ಪತ್ತೆ ಹಚ್ಚಲು ನೈಟ್ರಿಕ್ ಆಮ್ಲವನ್ನು ಬಳಕೆ ಮಾಡಲಾಗ್ತದೆ. ತುಕ್ಕು ಹಿಡಿಯುವುದನ್ನು ತಡೆಯುವ ಬಣ್ಣಗಳ ತಯಾರಿಕೆಗೆ ಫಾಸ್ಫರಿಕ್ ಆಮ್ಲವನ್ನು ಬಳಕೆ ಮಾಡಲಾಗ್ತದೆ. ಔಷಧಿಗಳ ತಯಾರಿಕೆಗೆ ಫಾರ್ಮಿಕ್ ಆಮ್ಲವನ್ನು ಉಪಯೋಗ ಮಾಡಲಾಗ್ತದೆ. ಆಹಾರ ಮತ್ತು ಪಾನೀಯಗಳ ಸಂರಕ್ಷಣೆಗೆ ಬೆಂಜೋಯಿಕ್ ಆಮ್ಲವನ್ನು ಬಳಕೆ ಮಾಡಲಾಗ್ತದೆ. ಕಣ್ಣಿನ ಪ್ರಥಮ ಚಿಕಿತ್ಸೆಗೆ ಬೋರಿಕ್ ಆಮ್ಲವನ್ನು ಉಪಯೋಗ ಮಾಡಲಾಗ್ತದೆ. ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲವನ್ನು ವಿಟ್ರಿಯಾಲಿನ್ ಎಣ್ಣೆ ಎಂದು ಕರೆಯಲಾಗುತ್ತೆ. ಇದನ್ನು ಆಮ್ಲಗಳ ರಾಜ
ರಾಸಾಯನಿಕಗಳ ರಾಜ ಎಂದು ಕರೆಯುವರು. ಸಲ್ಫ್ಯೂರಿಕ್ ಆಮ್ಲವನ್ನು ಆಮ್ಲಗಳ ರಾಜ, ರಾಸಾಯನಿಕಗಳ ರಾಜ ಎಂದು ಕರೆಯಲಾಗುತ್ತೆ. ವಾಹನಗಳ ಲೆಡ್ ಆಸಿಡ್ ಬ್ಯಾಟರಿಗಳಲ್ಲಿ ಈ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಕೆ ಮಾಡಲಾಗುತ್ತೆ. ಪೆಟ್ರೋಲ್ ಶುದ್ಧೀಕರಿಸಲು ಸಲ್ಫ್ಯೂರಿಕ್ ಆಮ್ಲವನ್ನು ಬಳಕೆ ಮಾಡಲಾಗುತ್ತೆ. ಕಾಗದ, ಚರ್ಮ, ಬಟ್ಟೆ ಮತ್ತು ಆಟೋಮೊಬೈಲ್ಗಳ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಕಲುಷಿತ ನೀರನ್ನು ಶುದ್ಧೀಕರಿಸಲು ಅನೇಕ ರಾಸಾಯನಿಕಗಳ ತಯಾರಿಕೆ ಮಾಡಲು ಈ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಕೆ ಮಾಡಲಾಗುತ್ತೆ. ಬೆಳ್ಳಿಯು ದುರ್ಬಲಗೊಳಿಸಿದ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಪರಿವರ್ತಿಸುವುದಿಲ್ಲ. ಬೆಳ್ಳಿಯು ದುರ್ಬಲಗೊಳಿಸಿದ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಗ್ಯಾಸ್ಟ್ರಿಕ್ ಆಮ್ಲ ಇದಾಗಿದೆ. ಹೈಡ್ರೋಕ್ಲೋರಿಕ್ ಆಮ್ಲ ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಗ್ಯಾಸ್ಟ್ರಿಕ್ ಆಮ್ಲವಾಗಿದೆ. ಇದನ್ನು ಮುರಿಯಾಟಿಕ್ ಆಮ್ಲ ಅಥವಾ ಸ್ಪಿರಿಟ್ಸ್ ಆಫ್ ಸಾಲ್ಟ್ಸ್ ಎಂದು ಕರೆಯುತ್ತಾರೆ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮ್ಯೂರಿಯಾಟಿಕ್ ಆಮ್ಲ ಅಥವಾ ಸ್ಪಿರಿಟ್ಸ್ ಆಫ್ ಸಾಲ್ಟ್ ಎಂದು ಕರೆಯಲಾಗುತ್ತೆ. ಲೋಹಗಳಿಗೆ ಕಲಾಯಿ ಮಾಡಲು ಹಾಗೂ ತುಕ್ಕು ನಿವಾರಿಸಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸುವರು. PVC ಪ್ಲಾಸ್ಟಿಕ್ಗೆ ಬೇಕಾದ ವಿನೈಲ್ ಕ್ಲೋರೈಡ್ ಅನ್ನು ಉತ್ಪಾದಿಸಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸುವರು. ನೈಟ್ರಿಕ್ ಆಮ್ಲ ರಸಗೊಬ್ಬರಗಳನ್ನು ತಯಾರಿಸಲು ನೈಟ್ರಿಕ್ ಆಮ್ಲವನ್ನು ಬಳಕೆ ಮಾಡಲಾಗುತ್ತೆ. ಇದನ್ನು ಅಕ್ವಾಪಾರ್ಟಿಸ್ ಮತ್ತು ಸ್ಪಿರಿಟ್ ಆಫ್ ನೈಟ್ರೇ ಎಂದು ಕರೆಯುತ್ತಾರೆ. ನೈಟ್ರಿಕ್ ಆಮ್ಲವನ್ನು ಅಕ್ವಾಪಾರ್ಟಿಸ್ ಮತ್ತು ಸ್ಪಿರಿಟ್ ಆಫ್ ನೈಟ್ರೇ ಎಂದು ಕರೆಯುವರು. ಚಿನ್ನ, ಪ್ಲಾಟಿನಂ ನಂತಹ ಲೋಹಗಳನ್ನು ಕರಗಿಸುವ ಅಕ್ವೇರೇಜಿಯಾವನ್ನು ತಯಾರಿಸಲು ಇದು 1:3ರಲ್ಲಿ ಕ್ರಮವಾಗಿ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ಮಿಶ್ರಣವಾಗಿ ಬಳಸುತ್ತಾರೆ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಚಿನ್ನ ಮತ್ತು ಪ್ಲಾಟಿನಂತಹ ಲೋಹಗಳನ್ನು ಕರಗಿಸುವ ಅಕ್ವಾರೇಜಿಯಾವನ್ನು ತಯಾರಿಸಲು 1:3ರಲ್ಲಿ ನೈಟ್ರಿಕ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ 1 ಪ್ರಮಾಣದಷ್ಟು ನೈಟ್ರಿಕ್ ಆಮ್ಲ ಮತ್ತು 3ರಷ್ಟು ಹೈಡ್ರೋಕ್ಲೋರಿಕ್ ಆಮ್ಲದ ಮಿಶ್ರಣವಾಗಿ ಬಳಸುತ್ತಾರೆ. ಪ್ರತ್ಯಾಮ್ಲಗಳು ದ್ರಾವಣದ ಸ್ಥಿತಿಯಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟುಮಾಡುವ ಕಹಿರುಚಿಯನ್ನು ಹೊಂದಿರುವ ಹಾಗೂ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುವ ವಸ್ತುಗಳಿಗೆ ಪ್ರತ್ಯಾಮ್ಲಗಳು ಎನ್ನಲಾಗುತ್ತೆ. ನೋಡಿ, ಪ್ರತ್ಯಾಮ್ಲಗಳು ದ್ರಾವಣದ ಸ್ಥಿತಿಯಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟುಮಾಡುವ ಕಹಿರುಚಿಯನ್ನು ಹೊಂದಿರುವ ಹಾಗೂ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುವ ವಸ್ತುಗಳಿಗೆ ಪ್ರತ್ಯಾಮ್ಲಗಳು ಎಂದು ಕರೆಯಲಾಗುತ್ತೆ. ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇವು ಪ್ರತ್ಯಾಮ್ಲಗಳು ದೊರೆಯುವಿಕೆಗೆ ಅನುಗುಣವಾಗಿ 2 ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ. ಪ್ರತ್ಯಾಮ್ಲಗಳನ್ನು ಅವುಗಳ ದೊರೆಯುವಿಕೆಗೆ ಅನುಗುಣವಾಗಿ 2 ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ. ಅವು ನಿರವಯವ ಪ್ರತ್ಯಾಮ್ಲಗಳು ಮತ್ತು ಸಾವಯವ ಪ್ರತ್ಯಾಮ್ಲಗಳು. ನಿರವಯವ ಪ್ರತ್ಯಾಮ್ಲಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಬೇರಿಯಂ ಹೈಡ್ರಾಕ್ಸೈಡ್ ಹಾಗೂ ಸಾವಯವ ಪ್ರತ್ಯಾಮ್ಲಗಳಲ್ಲಿ ಅಡಿನೈನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್, ಯುರಾಸಿಲ್. ಪ್ರತ್ಯಾಮ್ಲಗಳು ದೊರೆಯುವಿಕೆಗೆ ಅನುಗುಣವಾಗಿ ನಿರವಯವ ಪ್ರತ್ಯಾಮ್ಲಗಳು ಮತ್ತು ಸಾವಯವ ಪ್ರತ್ಯಾಮ್ಲಗಳನ್ನಾಗಿ 2 ವಿಧಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಅವುಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಬೇರಿಯಂ ಹೈಡ್ರಾಕ್ಸೈಡ್ ನಿರವಯವ ಪ್ರತ್ಯಾಮ್ಲಗಳಾಗಿದ್ದು, ಅಡಿನೈನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್, ಯುರಾಸಿಲ್ ಎನ್ನುವ ಪ್ರತ್ಯಾಮ್ಲಗಳು ಸಾವಯವ ಪ್ರತ್ಯಾಮ್ಲಗಳು ಆಗಿವೆ. ಪ್ರತ್ಯಾಮ್ಲಗಳ ಗುಣಗಳು. ಪ್ರತ್ಯಾಮ್ಲಗಳ ಗುಣಗಳನ್ನು ನೋಡುವುದಾದರೆ, ಪ್ರತ್ಯಾಮ್ಲಗಳು ಕಹಿರುಚಿಯನ್ನು ಹೊಂದಿರುತ್ತದೆ. ಪ್ರತ್ಯಾಮ್ಲಗಳು ದ್ರಾವಣದ ರೂಪದಲ್ಲಿ ವಿದ್ಯುತ್ ಅವಾಹಕವಾಗಿವೆ. ಆಮ್ಲಗಳು ವಿದ್ಯುತ್ ವಾಹಕಗಳಾಗಿದ್ದು, ಪ್ರತ್ಯಾಮ್ಲಗಳು ವಿದ್ಯುತ್ ಅವಾಹಕಗಳಾಗಿವೆ. ನೀರಿನಲ್ಲಿ ಸುಲಭವಾಗಿ ವಿಲೀನವಾಗುತ್ತವೆ. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ.
ಸಾಮಾನ್ಯವಾಗಿ ಬೆರಳುಗಳಿಂದ ಸ್ಪರ್ಶಿಸಿದಾಗ ಜಾರುವಂತಹ ಗುಣವನ್ನು ಪ್ರತ್ಯಾಮ್ಲಗಳು ಹೊಂದಿರ್ತವೆ. ಪ್ರತ್ಯಾಮ್ಲಗಳ pH ಮೌಲ್ಯ 7ರಿಂದ 14ರವರೆಗೆ ಇರುತ್ತದೆ. ಹಾಗೆಯೇ ಆಮ್ಲಗಳ ಪ್ರತ್ಯಾಮ್ಲ ನೋಡಿದ ಹಾಗೆ 0ಯಿಂದ 7ರವರೆಗೆ ಇದ್ದರೆ ಪ್ರತ್ಯಾಮ್ಲಗಳ pH ಮೌಲ್ಯ 7ರಿಂದ 14ರವರೆಗೆ ಇರುತ್ತೆ. ಪ್ರತ್ಯಾಮ್ಲಗಳ ಉಪಯೋಗಗಳು. ಪ್ರತ್ಯಾಮ್ಲಗಳನ್ನು ಯಾವ್ಯಾವ ಕಾರ್ಯಗಳಿಗೆ ಉಪಯೋಗ ಮಾಡಲಾಗ್ತದೆ ಅಂತ ನೋಡ್ತಾ ಹೋದರೆ, ಬಟ್ಟೆ ಒಗೆಯುವ ಸಾಬೂನು ತಯಾರಿಕೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವ ಪ್ರತ್ಯಾಮ್ಲವನ್ನು ಉಪಯೋಗಿಸಲಾಗುತ್ತೆ. ಸ್ನಾನದ ಸಾಬೂನನ್ನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಬ್ಲೀಚಿಂಗ್ ಪೌಡರ್ ತಯಾರಿಕೆಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇನ್ನು ಜಠರದ ಆಮ್ಲೀಯತೆಯನ್ನು ಹೋಗಲಾಡಿಸಲು ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅನ್ನು, ಬೆಂಕಿಯನ್ನು ನಂದಿಸಲು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಉಪಯೋಗ ಮಾಡಲಾಗ್ತದೆ. ನೀರನ್ನು ಮೆದುಗೊಳಿಸಲು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ನೀರನ್ನು ಮೆದುಗೊಳಿಸಲು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉಪಯೋಗ ಮಾಡಲಾಗ್ತದೆ. ಬಟ್ಟೆಯಲ್ಲಿರುವ ಗ್ರೀಸ್ ಕಲೆಯನ್ನು ತೆಗೆಯಲು ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಕೆ ಮಾಡಲಾಗ್ತದೆ. ಬಟ್ಟೆಯಲ್ಲಿರುವ ಗ್ರೀಸ್ ಕಲೆಯನ್ನು ತೆಗೆಯಲು ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಕೆ ಮಾಡಲಾಗ್ತದೆ. ದೈನಂದಿನ ಜೀವನದಲ್ಲಿ pHನ ಮಹತ್ವ. ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹವು 7.0ಯಿಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹ 7.0ಯಿಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಲಾಶಯ, ಕೆರೆಗಳು, ನದಿಗಳು, ಸರೋವರಗಳ ನೀರಿನ pH ಮೌಲ್ಯ 6.0ಕ್ಕಿಂತ ಕಡಿಮೆಯಾದರೆ ಅಲ್ಲಿನ ಜಲಚರ ಜೀವಿಗಳು ಸಾಯುತ್ತವೆ. ಜಲಾಶಯ, ಕೆರೆ, ನದಿಗಳು, ಸರೋವರಗಳ ನೀರಿನ pH ಮೌಲ್ಯ 6.0ಕ್ಕಿಂತ ಕಡಿಮೆಯಾದರೆ ಅಲ್ಲಿನ ಜಲಚರ ಜೀವಿಗಳು ಸಾಯುತ್ತವೆ. ಮಳೆಯ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದರೆ ಅದನ್ನು ಆಮ್ಲ ಮಳೆ ಎಂದು ಕರೆಯಲಾಗುತ್ತೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದರೆ ಆ ಮಳೆಯನ್ನು ಆಮ್ಲ ಮಳೆ ಎಂದು ಕರೆಯಲಾಗುತ್ತೆ. ಮಣ್ಣಿನ pH ಮೌಲ್ಯ 6.0ಯಿಂದ 6.8 ಆಗಿದ್ದರೆ ಅದನ್ನು ಆರೋಗ್ಯಕರ ಮಣ್ಣು ಎಂದು ಕರೆಯಲಾಗುತ್ತೆ. ಮಣ್ಣಿನ pH ಮೌಲ್ಯ 6.0ಯಿಂದ 6.8 ಆಗಿದ್ದರೆ ಅದನ್ನು ಆರೋಗ್ಯಕರವಾದ ಮಣ್ಣು ಎಂದು ಕರೆಯಲಾಗುತ್ತೆ. ಮಾನವನ ದೇಹದಲ್ಲಿ ಆಹಾರ ಪದಾರ್ಥಗಳ ಜೀರ್ಣತೆಯು ಕೂಡ ಜಠರದ ಆಮ್ಲೀಯತೆಯನ್ನು ಅವಲಂಬಿಸಿರುತ್ತದೆ. ಮಾನವನ ದೇಹದಲ್ಲಿ ಆಹಾರ ಪದಾರ್ಥಗಳ ಜೀರ್ಣತೆಯು ಕೂಡ ಜಠರದ ಆಮ್ಲೀಯತೆಯನ್ನು ಅವಲಂಬಿಸಿರುತ್ತದೆ. ಆಹಾರ ಜೀರ್ಣವಾದ ನಂತರ ಜಠರದ pH ಮೌಲ್ಯವು 4.0ಯಿಂದ 5.0 ಇರುತ್ತದೆ. ಜಠರದ pH ಮೌಲ್ಯ ಆಹಾರ ಜೀರ್ಣವಾದ ನಂತರ 4.0ಯಿಂದ 5.0 ಇರುತ್ತದೆ. ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಸಿ ಯಾವುದೇ ಹಾನಿಯಾಗದಂತೆ ಆಹಾರ ಜೀರ್ಣವಾಗಲು ಸಹಕಾರಿಯಾಗುತ್ತದೆ. ಬಾಯಿಯ pH ಮೌಲ್ಯ ಕುಸಿಯಲು ಪ್ರಮುಖ ಕಾರಣ ಊಟವಾದ ನಂತರ ಹಲ್ಲಿನ ಸಂದುಗಳಲ್ಲಿ ಸಿಲುಕಿಕೊಂಡಿರುವ ಆಹಾರವು ಬ್ಯಾಕ್ಟೀರಿಯಾಗಳ ವಿಘಟನೆಗೆ ಒಳಗಾಗುವಾಗ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡುವ ಆಮ್ಲಗಳಿಂದ ಹಲ್ಲಿನ pH ಮೌಲ್ಯ ಕುಸಿಯುತ್ತದೆ. ಬಾಯಿಯ pH ಮೌಲ್ಯ ಕುಸಿಯಲು ಪ್ರಮುಖವಾದ ಕಾರಣ ಊಟದ ನಂತರ ಹಲ್ಲಿನ ಸಂದುಗಳಲ್ಲಿ ಸಿಲುಕಿಕೊಂಡಿರುವ ಆಹಾರವು ಬ್ಯಾಕ್ಟೀರಿಯಾಗಳ ವಿಘಟನೆಗೆ ಒಳಗಾಗುವಾಗ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡುವ ಆಮ್ಲಗಳಿಂದ ಹಲ್ಲಿನ pH ಮೌಲ್ಯ ಕುಸಿಯುತ್ತದೆ. ಕೆಲವು ನೈಸರ್ಗಿಕ ಆಮ್ಲಗಳು ಮತ್ತು ಅವುಗಳನ್ನು ಒಳಗೊಂಡ ಜೈವಿಕ ಪದಾರ್ಥಗಳನ್ನು ನೋಡ್ತಾ ಹೋಗೋಣ. ನೈಸರ್ಗಿಕ ಆಮ್ಲಗಳು ಮತ್ತು ಜೈವಿಕ ಪದಾರ್ಥಗಳು. ವಿನೆಗರ್ನಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ಕಿತ್ತಳೆ, ನಿಂಬೆ, ನೆಲ್ಲಿಕಾಯಿ, ಅನಾನಸ್ ಇವುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಕಿತ್ತಳೆ, ನಿಂಬೆ, ನೆಲ್ಲಿಕಾಯಿ, ಅನಾನಸ್ ಇವುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಪಕ್ಷಿಗಳ ಇಕ್ಕೆ ಯೂರಿಕ್ ಆಮ್ಲ, ಪಕ್ಷಿಗಳ ಇಕ್ಕೆಯಲ್ಲಿ ಯೂರಿಕ್ ಆಮ್ಲ ಕಂಡುಬರುತ್ತೆ.
ಹುಣಸೆಹಣ್ಣು ಟಾರ್ಟಾರಿಕ್ ಆಮ್ಲದಿಂದ ಕೂಡಿರುತ್ತೆ. ಇರುವೆ, ಜೇನುನೊಣ, ಕೀಟಗಳು ಕಡಿತದಲ್ಲಿ ಹಾಗೂ ತುರಿಕೆ ಗಿಡದ ಎಲೆಯ ಸೋಂಕು, ಇರುವೆ, ಜೇನುನೊಣ ಮತ್ತು ಕೀಟಗಳ ಕಡಿತದಲ್ಲಿ ಮೆಥನೋಯಿಕ್ ಆಮ್ಲ ಇರುತ್ತೆ. ಮೆಥನೋಯಿಕ್ ಆಮ್ಲ. ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ ಅಡಗಿರುತ್ತೆ. ಮಳೆ ನೀರಿನಲ್ಲಿ ಕಾರ್ಬೋನಿಕ್ ಆಮ್ಲ. ಮೂಳೆಗಳ ಸಂದುಗಳಲ್ಲಿ ಯೂರಿಕ್ ಆಮ್ಲ. ಸ್ನಾಯುಗಳು ಆಯಾಸಗೊಂಡಾಗ ಬಿಡುಗಡೆಗೊಳ್ಳುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಉಳ್ಳಾಗಡ್ಡಿಯಲ್ಲಿ ಅಂದರೆ ಈರುಳ್ಳಿಯಲ್ಲಿ ಸಲ್ಫೇನಿಕ್ ಆಮ್ಲ. ಮಾವಿನಲ್ಲಿ ಸಿಟ್ರಿಕ್ ಆಮ್ಲ, ಮಾಲಿಕ್ ಆಮ್ಲ. ಸೇಬು ಹಣ್ಣಿನಲ್ಲಿ ಆಸ್ಕಾರ್ಬಿಕ್ ಆಮ್ಲ ಮತ್ತು ಮಾಲಿಕ್ ಆಮ್ಲ ಇರುತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಬೆಣ್ಣೆಯಲ್ಲಿ ಬ್ಯೂಟಾರಿಕ್ ಆಮ್ಲ ಒಳಗೊಂಡಿರುತ್ತೆ. ಇನ್ನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಲು ಕಾರಣವೇನು ಅಂತ ಪ್ರಶ್ನೆ ಇದೆ. ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಲು ಕಾರಣ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ. ಮಣ್ಣಿನ ಸಾರತೆಯನ್ನು ಕಡಿಮೆ ಮಾಡುತ್ತದೆ. ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಲು ಕಾರಣ ಮಣ್ಣಿನ ಸಾರತೆಯನ್ನು ಕಡಿಮೆ ಮಾಡುತ್ತೆ. ಚಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಚಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಆಪ್ಷನ್ 2 ಕ್ಸಾರಿಯಾ ಮತ್ತು ಕೆಫಿನ್ ಚಹಕ್ಕೆ ಸಂಬಂಧಿಸಿದ ಜೋಡಿಯಾಗಿದೆ. ಶುದ್ಧ ನೀರಿನ pH ಮೌಲ್ಯ 7. ಶುದ್ಧ ನೀರಿನ pH ಮೌಲ್ಯ 7. ಪ್ರತ್ಯಾಮ್ಲಕವನ್ನು ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡಲಾಗುವುದು. ಸಾಮಾನ್ಯವಾಗಿ ಬಳಸುವ ಪ್ರತ್ಯಾಮ್ಲಕ ಯಾವುದು? ಪ್ರತ್ಯಾಮ್ಲಕವನ್ನು ಹೊಟ್ಟೆಯ ಆಮ್ಲೀಯತೆಯ ನಿವಾರಣೆಗೆ ಬಳಕೆ ಮಾಡಲಾಗುವುದು. ಸಾಮಾನ್ಯವಾಗಿ ಬಳಸುವ ಪ್ರತ್ಯಾಮ್ಲಕ ಯಾವುದು? ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು? ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಅಂತ ಇದೆ. ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಈ ಕೆಳಗಿನವುಗಳಲ್ಲಿ ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪಿನ ಹೆಸರೇನು? ಸಮುದ್ರದ ನೀರಿನ ಸಾಮಾನ್ಯ ಉಪ್ಪಿನ ಹೆಸರು ಸೋಡಿಯಂ ಕ್ಲೋರೈಡ್. ಸಾಮಾನ್ಯ ಆರೋಗ್ಯವಂತ ಒಬ್ಬ ಮನುಷ್ಯನ ರಕ್ತದ pH ಮೌಲ್ಯ ಎಷ್ಟಾಗಿರುತ್ತೆ? ಸಾಮಾನ್ಯ ಒಬ್ಬ ಆರೋಗ್ಯವಂತ ಮನುಷ್ಯನ ರಕ್ತದ pH ಮೌಲ್ಯ ಎಷ್ಟಾಗಿರುತ್ತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ ಸಿ 7.35 ರಿಂದ 7.45. 7.35 ರಿಂದ 7.45 pH ಮೌಲ್ಯ ಒಬ್ಬ ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಯ ರಕ್ತದ pH ಮೌಲ್ಯವಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಆಸ್ಕಾರ್ಬಿಕ್ ಆಮ್ಲ ದೊರೆಯುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಆಸ್ಕಾರ್ಬಿಕ್ ಆಮ್ಲ ದೊರೆಯುತ್ತದೆ? ಕಿತ್ತಳೆಯಲ್ಲಿ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಪಾದದ ಬೆವರಿನಲ್ಲಿ ಕೆಳಕಂಡ ಯಾವ ಅಂಶ ಮಿಶ್ರಿತವಾಗಿದ್ದು ಇದರ ಆಧಾರದ ಮೇಲೆ ತರಬೇತಿ ಹೊಂದಿದ ಶ್ವಾನಗಳು ಮನುಷ್ಯರನ್ನು ಪತ್ತೆ ಮಾಡುತ್ತದೆ? ಪಾದದ ಬೆವರಿನಲ್ಲಿ ಈ ಕೆಳಕಂಡ ಯಾವ ಅಂಶ ಮಿಶ್ರಿತವಾಗಿದ್ದು ಇದರ ಆಧಾರದ ಮೇಲೆ ತರಬೇತಿ ಹೊಂದಿದ ಶ್ವಾನಗಳು ಮನುಷ್ಯರನ್ನು ಪತ್ತೆ ಮಾಡುತ್ತದೆ? ಕಾರ್ಬಾಕ್ಸಿಲಿಕ್ ಆಸಿಡ್. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಇಂಗಾಲದ ಡೈಆಕ್ಸೈಡ್ನ ಈ ಕೆಳಗಿನ ಯಾವುದಾಗಿದೆ? ಇಂಗಾಲದ ಡೈಆಕ್ಸೈಡ್ ಈ ಕೆಳಗಿನ ಯಾವುದಾಗಿದೆ ಅಂತ ಇದೆ. ಒಂದು ಆಮ್ಲೀಯ ಆಕ್ಸೈಡ್ ಆಗಿದೆ. ಇಂಗಾಲದ ಡೈಆಕ್ಸೈಡ್ ಒಂದು ಆಮ್ಲೀಯ ಆಕ್ಸೈಡ್ ಆಗಿದೆ. ಆಮ್ಲಮಳೆಯು ಏನು ಅಂತ ಪ್ರಶ್ನೆ ಇದೆ. ಅದು ವಾತಾವರಣದಲ್ಲಿ ಅಧಿಕ ಪ್ರಮಾಣದ ಗಂಧಕದ ಡೈಆಕ್ಸೈಡ್ ಸಲ್ಫ್ಯೂರಿಕ್ ಆಕ್ಸೈಡ್ ಇರುವುದರಿಂದ ಉಂಟಾಗುತ್ತದೆ. ಆಮ್ಲಮಳೆಯು ವಾತಾವರಣದಲ್ಲಿ ಅಧಿಕ ಪ್ರಮಾಣದ ಗಂಧಕದ ಡೈಆಕ್ಸೈಡ್ ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಇರುವುದರಿಂದ ಉಂಟಾಗುತ್ತೆ.
ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ ಆಮ್ಲೀಯವಾಗಿರುವುದು ಕಂಡುಬಂದಿತು. ಅದರ pH ಮೌಲ್ಯ ಎಷ್ಟಿರಬಹುದು? ಮಾಲಿನ್ಯದಿಂದಾಗಿ ಒಂದು ನದಿಯ ನೀರಿನ ಒಂದು ಸ್ಯಾಂಪಲ್ ಆಮ್ಲೀಯವಾಗಿರುವುದು ಕಂಡುಬಂದಿತು. ಅದರ pH ಮೌಲ್ಯ ಎಷ್ಟಿರಬಹುದು ಅಂತ ಪ್ರಶ್ನೆ ಇದೆ. 5.3 ಇರುತ್ತೆ. ಯಾಕಂದರೆ ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತೆ. ಹಾಗಾಗಿ 7.4 ಆಗಿರುವುದಿಲ್ಲ, 10.5 ಮತ್ತು 14.0 ಆಗಿರುವುದಿಲ್ಲ. ಹಾಗಾಗಿ ಆಪ್ಷನ್ 7.7ರಿಂದ ಕೆಳಗಿರುವ ಯಾವುದಾದರೂ ಒಂದು ಅಂಕೆ ಇದ್ದಲ್ಲಿ ಅದನ್ನು ಗುರುತಿಸಬಹುದು. ಆಮ್ಲೀಯ ಅಂತ ಬಂದರೆ 7ಕ್ಕಿಂತ ಕಡಿಮೆ ಇರುವ pH ಮೌಲ್ಯವಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಇಲಿ ವಿಷದ ರಾಸಾಯನಿಕದ ಹೆಸರೇನು? ಇಲಿ ವಿಷದ ರಾಸಾಯನಿಕದ ಹೆಸರೇನು ಅಂತ ಪ್ರಶ್ನೆ ಇದೆ. ಜಿಂಕ್ ಫಾಸ್ಫೇಟ್. ಇಲಿ ವಿಷದ ರಾಸಾಯನಿಕ ಹೆಸರು ಜಿಂಕ್ ಫಾಸ್ಫೇಟ್. ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಬರಲು ಕಾರಣವೇನು? ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಬರಲು ಕಾರಣವೇನು? ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್. ನಿರ್ದಿಷ್ಟ ಪ್ರಮಾಣದ ಪುಡಿಯೊಂದನ್ನು ನೀರಿಗೆ ಸೇರಿಸಿದಾಗ ಅದು ಗಟ್ಟಿಯಾಗುತ್ತದೆ ಹಾಗೂ ಇದನ್ನು ಆಸ್ಪತ್ರೆಗಳಲ್ಲಿ ಮುರಿದ ಮೂಳೆಗಳಿಗೆ ಬ್ಯಾಂಡೇಜ್ ಕಟ್ಟಲು ಬಳಸುತ್ತಾರೆ. ಹಾಗಾದರೆ ಆ ವಸ್ತುವಿನ ಹೆಸರೇನು? ನಿರ್ದಿಷ್ಟ ಪ್ರಮಾಣದ ಪುಡಿಯೊಂದನ್ನು ನೀರಿಗೆ ಸೇರಿಸಿದಾಗ ಅದು ಗಟ್ಟಿಯಾಗುತ್ತದೆ ಹಾಗೂ ಇದನ್ನು ಆಸ್ಪತ್ರೆಗಳಲ್ಲಿ ಮುರಿದ ಮೂಳೆಗಳಿಗೆ ಬ್ಯಾಂಡೇಜ್ ಕಟ್ಟಲು ಬಳಸುತ್ತಾರೆ. ಹಾಗಾದರೆ ಆ ವಸ್ತುವಿನ ಹೆಸರೇನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕೆಳಗಿನವುಗಳಲ್ಲಿ ಬಟ್ಟೆಗಳಲ್ಲಿನ ಬಣ್ಣ ಹೊರತೆಗೆಯಲು ಬಳಸಲಾಗುವ ಚಲುವೆಕಾರಿ ಯಾವುದು? ಕೆಳಗಿನವುಗಳಲ್ಲಿ ಬಟ್ಟೆಗಳಲ್ಲಿನ ಬಣ್ಣ ಹೊರತೆಗೆಯಲು ಬಳಸಲಾಗುವ ಚಲುವೆಕಾರಿ ಯಾವುದು ಅಂತ ಪ್ರಶ್ನೆ ಇದೆ. ಬೆಂಜಿನ್. ಬೆಂಜಿನ್ ಎಂಬ ರಾಸಾಯನಿಕವನ್ನು ಬಳಸಿ ಬಟ್ಟೆಗಳಲ್ಲಿನ ಬಣ್ಣವನ್ನು ಹೊರತೆಗೆಯಬಹುದಾಗಿದೆ. ಅಗ್ನಿಶಾಮಕಗಳಲ್ಲಿ ಬುರುಗನ್ನು ಅಥವಾ ನೊರೆಯನ್ನು ಅಗ್ನಿಶಾಮಕ ವಸ್ತುವನ್ನಾಗಿ ಉಪಯೋಗಿಸಲು ಕಾರಣ. ಅಗ್ನಿಶಾಮಕಗಳಲ್ಲಿ ಬುರುಗನ್ನು ಅಥವಾ ನೊರೆಯನ್ನು ಅಗ್ನಿಶಾಮಕ ವಸ್ತುವನ್ನಾಗಿ ಉಪಯೋಗಿಸಲು ಕಾರಣ ಏನು? ಅದು ಉರಿಯುವ ಘನವಸ್ತುವಿಗೆ ಅಂಟಿಕೊಂಡು ಆಮ್ಲಜನಕದ ಸಂಪರ್ಕವನ್ನು ಕಡಿದುಹಾಕುತ್ತದೆ. ಸ್ವಾಭಾವಿಕವಾಗಿ ದೊರೆಯುವ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟನ್ನು ಹೀಗೆನ್ನುವರು. ಸ್ವಾಭಾವಿಕವಾಗಿ ದೊರೆಯುವ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟನ್ನು ಹೀಗೆನ್ನುವರು. ಜಿಯೋಲೈಟ್ ಎಂದು ಕರೆಯಲಾಗುತ್ತೆ. ಜಿಯೋಲೈಟ್. ಸ್ವಾಭಾವಿಕವಾಗಿ ದೊರೆಯುವ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟನ್ನು ಜಿಯೋಲೈಟ್ ಎಂದು ಕರೆಯಲಾಗುತ್ತೆ. ಬೇವಿನ ಮರವು ಈ ಕೆಳಗಿನವುಗಳ ಮೂಲವಾಗಿ ಕೈಗಾರಿಕಾ ಮಹತ್ವವನ್ನು ಪಡೆದುಕೊಂಡಿದೆ. ಬೇವಿನ ಮರವು ಈ ಕೆಳಗಿನವುಗಳ ಮೂಲವಾಗಿ ಕೈಗಾರಿಕಾ ಮಹತ್ವವನ್ನು ಪಡೆದುಕೊಂಡಿದೆ. ಜೀವಕಳೆನಾಶಕ ಮತ್ತು ಫಲವತ್ತತಾ ರೋಧಕ ಸಮ್ಮಿಶ್ರಣಕ್ಕಾಗಿ. ಜೀವಕಳೆನಾಶಕ ಮತ್ತು ಫಲವತ್ತತಾ ರೋಧಕ ಸಮ್ಮಿಶ್ರಣ. ಹಸಿರು ಚಹಾದಲ್ಲಿನ ಈ ಒಂದು ಘಟಕವು ಆಯಾಸವನ್ನು ಶಮನಗೊಳಿಸುತ್ತದೆ. ಹಸಿರು ಚಹಾದಲ್ಲಿನ ಈ ಒಂದು ಘಟಕವು ಆಯಾಸವನ್ನು ಶಮನಗೊಳಿಸುತ್ತದೆ. ಅದು ಕ್ಯಾಟಿಕ್ವೇನ್. ಕ್ಯಾಟಿಕ್ವೇನ್. ಹಸಿರು ಚಹಾದಲ್ಲಿನ ಒಂದು ಘಟಕ ಆಯಾಸವನ್ನು ಶಮನಗೊಳಿಸುತ್ತದೆ. ಅದು ಕ್ಯಾಟಿಕ್ವೇನ್ ಆಗಿರುತ್ತೆ. ಈ ಕೆಳಗಿನವುಗಳ ಯಾವ ಇಂಧನವು ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟುಮಾಡುತ್ತೆ? ಈ ಕೆಳಗಿನ ಯಾವ ಇಂಧನವು ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟುಮಾಡುತ್ತೆ? ಡೀಸೆಲ್, ಕಲ್ಲಿದ್ದಲು, ಜಲಜನಕ ಮತ್ತು ಸೀಮೆ ಎಣ್ಣೆ ಅಂತ ಇದೆ. ಅದರಲ್ಲಿ ಜಲಜನಕ ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲವಾಗಿದೆ? ನವೀಕರಿಸಲು ಆಗದೇ ಇರುವ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದರೆ ಇವುಗಳಲ್ಲಿ ಸೌರಶಕ್ತಿ, ಮಾರುತ ಶಕ್ತಿ, ಸಮುದ್ರ ಅಲೆಗಳ ಶಕ್ತಿ ಇವುಗಳು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ. ಪರಮಾಣು ಶಕ್ತಿ. ನವೀಕರಿಸಲಾಗದ ಶಕ್ತಿಯ ಮೂಲ ಪರಮಾಣು ಶಕ್ತಿ. ಶೀತ ದೇಶಗಳಲ್ಲಿ ಆಟೋಮೊಬೈಲ್ಗಳ ರೇಡಿಯೇಟರ್ಗಳಲ್ಲಿ ಎಥಿಲೀನ್ ಗ್ಲೈಕಾಲನ್ನು ಬಳಸುವುದಕ್ಕೆ ಕಾರಣ ಏನು ಅಂತ ಇದೆ. ಶೀತ ದೇಶಗಳಲ್ಲಿ ಮತ್ತು ಆಟೋಮೊಬೈಲ್ಗಳ ರೇಡಿಯೇಟರ್ಗಳಲ್ಲಿ ಎಥಿಲೀನ್ ಗ್ಲೈಕಾಲನ್ನು ಬಳಸುವುದಕ್ಕೆ ಕಾರಣ ಏನು? ಎಥಿಲೀನ್ ಗ್ಲೈಕಾಲನ್ನು
ಶೀತ ದೇಶಗಳಲ್ಲಿ ಮತ್ತು ಆಟೋಮೊಬೈಲ್ಗಳ ರೇಡಿಯೇಟರ್ಗಳಲ್ಲಿ ಬಳಸಲು ಕಾರಣ ಇದು ನೀರಿನ ಶೀತ ಘನೀಕರಣ ಬಿಂದುವನ್ನು ಕಡಿಮೆ ಮಾಡುತ್ತದೆ. ಇದು ನೀರಿನ ಶೀತ ಘನೀಕರಣ ಬಿಂದುವನ್ನು ಕಡಿಮೆ ಮಾಡುತ್ತದೆ. ಪರ್ಯಾಯ ಶಕ್ತಿಯ ಮೂಲಗಳಿಗೆ ಸಂಬಂಧಿಸಿದಂತೆ ಇಥೆನಾಲ್ ಒಂದು ಸಮರ್ಥ ಜೈವಿಕ ಇಂಧನ. ಈ ಕೆಳಗಿನ ಯಾವುದರಿಂದ ತೆಗೆಯಬಹುದು? ಇಥೆನಾಲ್ ಅನ್ನು ಯಾವುದರಿಂದ ತೆಗೆಯಬಹುದು ಅಂತ ಪ್ರಶ್ನೆ ಇದೆ. ಕಬ್ಬಿನ ಸಿಪ್ಪೆಯಿಂದ ಇಥೆನಾಲ್ ಅನ್ನು ತಯಾರು ಮಾಡಬಹುದು. ಪೆಟ್ರೋಲ್ನ ಮಾನಕ್ಕಾಗಿ ಈ ಕೆಳಗಿನವುಗಳಲ್ಲಿ ಒಂದನ್ನು ಬಳಸಲಾಗುತ್ತದೆ. ಪೆಟ್ರೋಲ್ನ ಮಾನಕ್ಕಾಗಿ ಈ ಕೆಳಗಿನವುಗಳಲ್ಲಿ ಒಂದನ್ನು ಬಳಸಲಾಗುತ್ತೆ. ಆಕ್ಟೇನ್ ನಂಬರ್ ಸರಿಯಾದ ಉತ್ತರವಾಗಿದೆ. ಯೂರಿಯಾದ ರಾಸಾಯನಿಕ ಹೆಸರೇನು? ಯೂರಿಯಾದ ರಾಸಾಯನಿಕ ಹೆಸರೇನು? ಕಾರ್ಬಮೈಡ್. ಯೂರಿಯಾದ ರಾಸಾಯನಿಕ ಹೆಸರು ಕಾರ್ಬಮೈಡ್. ಈ ಕೆಳಗಿನವುಗಳಲ್ಲಿ ಒಂದನ್ನು ಅಗ್ನಿಶಾಮಕಗಳಲ್ಲಿ ಉಪಯೋಗಿಸಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಒಂದನ್ನು ಅಗ್ನಿಶಾಮಕಗಳಲ್ಲಿ ಉಪಯೋಗಿಸಲಾಗುತ್ತದೆ. ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ಅಗ್ನಿಶಾಮಕಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಬ್ರೌನ್ ಶುಗರ್ ಎಂದರೆ ಏನು? ಬ್ರೌನ್ ಶುಗರ್ ಎಂದರೆ ಹೆರೋಯಿನ್. ಬ್ರೌನ್ ಶುಗರ್ ಎಂದರೆ ಹೆರೋಯಿನ್. ರಾಸಾಯನಿಕ ಗೊಬ್ಬರಗಳಲ್ಲಿ ಈ ಕೆಳಕಂಡ ವಸ್ತು ಇರುವುದಿಲ್ಲ. ರಾಸಾಯನಿಕ ಗೊಬ್ಬರಗಳಲ್ಲಿ ಈ ಕೆಳಕಂಡ ವಸ್ತು ಇರುವುದಿಲ್ಲ. ಹೈಡ್ರೋಜನ್ ಇರುವುದಿಲ್ಲ. ನೈಟ್ರೋಜನ್, ಕ್ಲೋರಿನ್ ಮತ್ತು ಫಾಸ್ಫರಸ್ ರಾಸಾಯನಿಕ ಗೊಬ್ಬರಗಳಲ್ಲಿ ಇರ್ತಕ್ಕಂಥ ವಸ್ತುವಾಗಿದ್ದು ಹೈಡ್ರೋಜನ್ ಇರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ.